ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸ್ನೇಹಿತರೆ, ಜೀವನದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ಕಷ್ಟಗಳನ್ನು ಎದುರಿಸುತ್ತಿದ್ದೇವೆ. ಕೆಲವು ನೋವುಗಳು ನಮ್ಮನ್ನು ಅತಿಯಾಗಿ ಕಾಡುತ್ತಿವೆ. ಕೆಲವೊಂದು ಅಡೆತಡೆಗಳು ನಮ್ಮ ಪ್ರಗತಿಯನ್ನು ತಡೆಹಿಡಿದಿವೆ. ಆದರೆ ನೀವಿದನ್ನು ಕೇಳಿಸಿಕೊಳ್ಳುತ್ತಿದ್ದೀರಿ ಎಂದರೆ ನಿಮ್ಮ ಜೀವನದ ಬದಲಾವಣೆಯ ಸಮಯ ಹತ್ತಿರವಾಗಿದೆ ಎಂದರ್ಥ. ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವುದು ಕೇವಲ ಮಾತುಗಳಲ್ಲ, ಇದು ಬಾಬಾರವರ ದಿವ್ಯ ಸಂಕಲ್ಪ. ಹಳೆಯ ನೋವುಗಳನ್ನು ಬಿಟ್ಟು ಹೊಸ ಸಮೃದ್ಧಿಯ ಬಾಗಿಲನ್ನು ತೆರೆಯುವುದು ಹೇಗೆ? ನಿಮ್ಮ ಜೀವನದ ಕಷ್ಟಗಳೆಲ್ಲವೂ ದೂರವಾಗಿ ಸಕಾರಾತ್ಮಕ ಶಕ್ತಿ ನಿಮ್ಮತ್ತ ಬರುವುದು ಹೇಗೆ? ಇವತ್ತಿನ ಈ ವಿಡಿಯೋದಲ್ಲಿ ಆ ದಿವ್ಯ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನೋಡೋಣ. ನಿಮ್ಮ ಬದುಕಿನ ದಿಕ್ಕನ್ನು ಬದಲಿಸುವ ಆ ಸಂದೇಶಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬನ್ನಿ ಇಂದಿನ ಈ ಆಧ್ಯಾತ್ಮಿಕ ಪ್ರಯಾಣವನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ಒಂದು ಕಥೆಯ ಮೂಲಕ ಇವತ್ತಿನ ಸಂದೇಶನ ಪ್ರಾರಂಭ ಮಾಡ್ತೀನಿ. ಕಥೆನ ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಸಂದೇಶದಲ್ಲಿ ಏನಿರುತ್ತೆ ಅನ್ನೋದು ನಿಮಗೆ ತಿಳ್ಕೊಂಡು ಬಿಡ್ತೀರಾ. ಹಾಗಾಗಿ ಹೆಚ್ಚೇನು ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ವಿಶೇಷವಾದ ಕಥೆಯ ಮೂಲಕ ನಾವು ಸಂದೇಶ ಏನಿದೆ ಅಂತ ತಿಳಿದುಕೊಂಡು ತದನಂತರ ಸಂದೇಶ ಏನು ಇದೆ, ಬಾಬಾರವರು ಏನ್ ಕೊಡ್ತಿದ್ದಾರೆ, ನಾವು ಏನನ್ನ ಬದಲಾಯಿಸ್ಕೊಂಡು ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಒಮ್ಮೆ ಒಬ್ಬ ಜಿಜ್ಞಾಸು ವಿದ್ಯಾರ್ಥಿಯು ಒಬ್ಬ ಜ್ಞಾನಿ ಗುರುಗಳ ಬಳಿ ಹೋಗ್ತಾನೆ. ಅವನ ಮನಸ್ಸಿನಲ್ಲಿ ಜೀವನದ ಬಗ್ಗೆ, ಯಶಸ್ಸಿನ ಬಗ್ಗೆ ಸಾವಿರಾರು ಪ್ರಶ್ನೆಗಳಿರ್ತವೆ. ಅವನು ಗುರುಗಳನ್ನು ಕಂಡು ಕೇಳ್ತಾನೆ, ಗುರುಗಳೇ, ನನಗೆ ಜೀವನದ ಸತ್ಯವನ್ನು, ಶಾಂತಿಯನ್ನು ಪಡೆಯುವ ಮಾರ್ಗವನ್ನು ತಿಳಿಸ್ಕೊಡಿ ಅಂತ ಕೇಳ್ತಾನೆ. ಗುರುಗಳು ಏನು ಮಾತನಾಡಲಿಲ್ಲ. ಅವರು ಶಾಂತವಾಗಿ ವಿದ್ಯಾರ್ಥಿಯನ್ನು ಅಡುಗೆ ಮನೆಗೆ ಕರೆದೊಯ್ತಾರೆ. ಅಲ್ಲಿ 2 ಕಪ್ಗಳಿರ್ತವೆ. ಗುರುಗಳು ವಿದ್ಯಾರ್ಥಿಗೆ ಕುಡಿಯಲು ಚಹಾವನ್ನು ಬಡಿಸಲು ಪ್ರಾರಂಭಿಸುತ್ತಾರೆ. ಗುರುಗಳು ವಿದ್ಯಾರ್ಥಿಯ ಕಪ್ಪಿಗೆ ಚಹಾವನ್ನು ಸುರಿಯುತ್ತಲೇ ಇದ್ದರು. ಕಪ್ಪು ತುಂಬಿ ತುಳಕತೊಡಗಿತು. ಆದರೂ ಗುರುಗಳು ಸುರಿಯುವುದನ್ನು ನಿಲ್ಲಿಸಲಿಲ್ಲ. ಚಹಾವು ಕಪ್ನಿಂದ ಹೊರಗೆ ಚೆಲ್ಲಿ ಮೇಜಿನ ಮೇಲೆಲ್ಲ ಹರಿಯಿತು. ವಿದ್ಯಾರ್ಥಿಯು ಆತಂಕದಿಂದ, ಗುರುಗಳೇ ಸಾಕು, ಕಪ್ ಈಗಾಗಲೇ ತುಂಬಿ ಹೋಗಿದೆ, ಇನ್ನು ಚಹಾ ಹಿಡಿಯುವುದಿಲ್ಲ, ಎಲ್ಲವೂ ಚೆಲ್ಲುತ್ತಿದೆ ಎಂದು ಕೂಗಿದನು. ಗುರುಗಳು ಚಹಾ ಸುರಿಯುವುದನ್ನು ನಿಲ್ಲಿಸಿದರು. ನಗುತ್ತಾ ವಿದ್ಯಾರ್ಥಿಯತ್ತ ನೋಡಿ ಹೀಗೆ ಹೇಳಿದರು, ಈ ಕಪ್ನಂತೆಯೇ ನಿನ್ನ ಮನಸ್ಸು ಕೂಡ. ನೀನು ನಿನ್ನ ಮನಸ್ಸಿನಲ್ಲಿರುವ ಹಳೆಯ ಆಲೋಚನೆಗಳು, ನಂಬಿಕೆಗಳು, ನೋವು ಮತ್ತು ಪೂರ್ವಗ್ರಹಗಳಿಂದ ಸಂಪೂರ್ಣವಾಗಿ ತುಂಬಿಕೊಂಡಿದ್ದೀಯ. ನಿನ್ನ ಮನಸ್ಸನ್ನು ನೀನೇ ಖಾಲಿ ಮಾಡಿಕೊಳ್ಳದಿದ್ದರೆ ನಾನು ಹೇಳುವ ಹೊಸ ವಿಷಯಗಳನ್ನು ನೀನು ಎಲ್ಲಿ ಸಂಗ್ರಹಿಸುತ್ತೀಯಾ? ಹೊಸ ಜ್ಞಾನವನ್ನು ಪಡೆಯಬೇಕಾದರೆ ಮೊದಲು ಹಳೆಯ ಕಸವನ್ನು ಹೊರಹಾಕಿ ಮನಸ್ಸನ್ನು ಖಾಲಿ ಮಾಡಬೇಕು. ಈ ಸಂದೇಶ ಅಥವಾ ಈ ಕತೆ ನಿಮಗೆ ಅರ್ಥ ಆಗಿತ್ತು ಅಂದರೆ ಬಾಬಾರವರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗೋಗ್ಬಿಡುತ್ತೆ. ಹಾಗಾದರೆ ಈ ಸಂದೇಶನ ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ. ನಮಗೆ ಜೀವನದಲ್ಲಿ ಹೊಸತನ್ನು ಕಲಿಯಲು ಅಥವಾ ಹೊಸ ಅವಕಾಶಗಳನ್ನು ಪಡೆಯಲು ಆಗುತ್ತಿಲ್ಲ ಎಂದರೆ ನಮ್ಮ ಮನಸ್ಸು ಹಳೆಯ ಕಹಿ ನೆನಪುಗಳು ಮತ್ತು ಭಯದಿಂದ ತುಂಬಿವೆ ಎಂದರ್ಥ. ಬದಲಾವಣೆ ಎಂದರೆ ಕೇವಲ ಹೊರಗಿನ ಬದಲಾವಣೆ ಅಲ್ಲ, ಮೊದಲು ಮನಸ್ಸನ್ನು ಹಳೆಯ ಚಿಂತೆಗಳಿಂದ ಮುಕ್ತಗೊಳಿಸುವುದು. ಹೊಸ ನೀರು ನದಿಗೆ ಹರಿಯಬೇಕೆಂದರೆ ಹಳೆಯ ನೀರು ಮುಂದೆ ಹೋಗಲೇಬೇಕು. ಹಾಗೆಯೇ ನಿಮ್ಮ ಜೀವನದಲ್ಲಿ ಸಂತೋಷ ಬರಬೇಕಾದರೆ ಹಳೆಯ ನೋವುಗಳು ಮರೆಯಾಗಲೇಬೇಕು. ಈ ಕಥೆಯಲ್ಲಿ ಹೇಳಿರೋ ರೀತಿನೇ ನಮ್ಮ ಜೀವನದಲ್ಲೂ ನಾವು ಹಳೆಯ ನೆನಪುಗಳು, ನೋವುಗಳು, ಕಷ್ಟಗಳನ್ನೆಲ್ಲ ಮನಸ್ಸಿನಲ್ಲಿ ತುಂಬ್ಕೊಂಡು ಬಿಟ್ಟಿರ್ತೀವಿ. ಅದನ್ನು ನಾವು ತುಂಬಿಕೊಂಡಿದ್ದಾಗ ಬಾಬಾರವರು ಹೋಗ್ಬಿಟ್ಟು ಹೊಸದಿನ್ನೇನೋ ನಾವು ಕೇಳ್ತೀವಿ ಅಂದರೆ ಬಾಬಾರವರು ಹೇಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ, ಅಲ್ವಾ? ಆ ಹಳೆದನ್ನು ನಾವು ಮನಸ್ಸಿಂದ ಹೊರಗೆ ತೆಗೆದು ಹಾಕಬೇಕು. ಆವಾಗ ನಮ್ಮ ಜೀವನದಲ್ಲಿ ಹೊಸದನ್ನೋದು ಬರೋದಕ್ಕೆ ಸಾಧ್ಯ ಆಗುತ್ತೆ. ಹೊಸದನ್ನು ನಾವು ಯಾಕೆ ಬಿಡಬೇಕು ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ ಸ್ನೇಹಿತರೆ. ನಾವು ಏಕೆ ಹಳೆಯದನ್ನೇ ಅಂಟಿಕೊಂಡಿರುತ್ತೇವೆ ಎಂಬುದಕ್ಕೆ ಇನ್ನೂ ಕೆಲವು ಆಳವಾದ ಮಾನಸಿಕ ಕಾರಣಗಳಿವೆ. ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದು ನಿಮ್ಮ ಬದಲಾವಣೆಯ ಹಾದಿಯಲ್ಲಿ ಬಹಳ ಮುಖ್ಯ. ಕೆಲವೊಮ್ಮೆ ನಮ್ಮ ಹಳೆಯ ನೋವುಗಳೇ ನಮ್ಮ ಗುರುತು, ಅಂದರೆ ಐಡೆಂಟಿಟಿ ಆಗಿಬಿಡುತ್ತವೆ. ನಾವು ಎಲ್ಲರ ಬಳಿ ನನ್ನ ಜೀವನ ತುಂಬ ಕಷ್ಟವಾಗಿದೆ ಎಂದು ಹೇಳಿಕೊಳ್ಳುತ್ತಿದ್ದರೆ ಅದು ನಮಗೆ ಬೇರೆಯವರ ಕರುಣೆ ಮತ್ತು ಗಮನವನ್ನು ಸಿಗುವಂತೆ ಮಾಡುತ್ತದೆ.
ಒಮ್ಮೆ ನಾವು ಸುಖಿಯಾಗಲು ಪ್ರಾರಂಭಿಸಿದರೆ ನಮ್ಮ ಆ ದುಃಖಿತ ಗುರುತು ಕಳೆದು ಹೋಗುತ್ತದೆ ಎಂಬ ಭಯ ಕಾಡುತ್ತದೆ. ನಮ್ಮ ಮಿದುಳಿಗೆ ಅಂದರೆ ಬ್ರೈನ್ಗೆ ಸ್ಥಿರತೆ ಅಥವಾ ಸುಲಭವಾದ ದಾರಿ ಎಂದರೆ ಇಷ್ಟ. ಹಳೆಯ ಅಭ್ಯಾಸಗಳನ್ನು ಬದಲಾಯಿಸಲು ಹೊಸ ಪ್ರಯತ್ನ ಮಾಡಬೇಕು, ಹೊಸ ಶಿಸ್ತು ಬೇಕು, ಹೊಸದಾಗಿ ಯೋಚಿಸಬೇಕು. ನಮ್ಮ ಮಿದುಳು ಸೋಮಾರಿತನದಿಂದ ಇದೆಲ್ಲ ಯಾಕೆ ಇರುವಂತೆಯೇ ಇರೋಣ ಎಂದು ಪ್ರೇರೇಪಿಸುತ್ತದೆ. ಬದಲಾವಣೆಯು ಕಷ್ಟದ ಕೆಲಸ ಎಂಬ ಕಾರಣಕ್ಕೆ ನಾವು ಹಳೆಯದನ್ನು ಮುಂದುವರೆಸುತ್ತೇವೆ. ಹಳೆಯ ನೆನಪುಗಳು ನೋವಿನದ್ದಾಗಿದ್ದರೂ ಅವುಗಳ ಜೊತೆಗೆ ನಾವು ಸಣ್ಣ ಪುಟ್ಟ ಒಳ್ಳೆಯ ನೆನಪುಗಳನ್ನು ಜೋಡಿಸಿರುತ್ತೇವೆ. ಆ ವ್ಯಕ್ತಿ ಅಥವಾ ಪರಿಸರವನ್ನು ಬಿಟ್ಟು ಕೊಡುವುದು ಎಂದರೆ ಆ ಒಳ್ಳೆಯ ಕ್ಷಣಗಳನ್ನು ಕಳೆದುಕೊಳ್ಳುತ್ತೇವೆ ಎಂಬ ಭಾವನೆ. ಸಂಪೂರ್ಣವಾಗಿ ಬಿಟ್ಟು ಬಿಟ್ಟರೆ ಏನು ಉಳಿಯುವುದಿಲ್ಲವೇನೋ ಎಂಬ ಭಯ ನಮ್ಮನ್ನು ಹಳೆಯದಕ್ಕೆ ಕಟ್ಟಿ ಹಾಕಿರುತ್ತದೆ. ನಮಗೆ ತಿಳಿದಿರುವ ನರಕವೇ ನಮಗೆ ತಿಳಿಯದ ಸ್ವರ್ಗಕ್ಕಿಂತ ಮೇಲು ಎಂಬ ಮನಸ್ಥಿತಿ ಇದು. ಹಳೆಯ ಪರಿಸ್ಥಿತಿಯಲ್ಲಿ ಏನೇ ಕಷ್ಟಗಳಿದ್ದರೂ ಅಲ್ಲಿ ಏನಾಗುತ್ತದೆ ಎಂಬುದು ನಮಗೆ ಗೊತ್ತಿರುತ್ತದೆ. ಆದರೆ ಹೊಸ ದಾರಿಯಲ್ಲಿ ಏನಾಗುತ್ತದೆ ಎಂಬ ಅನಿಶ್ಚಿತತೆ ನಮಗೆ ಆತಂಕವನ್ನು ಉಂಟು ಮಾಡುತ್ತದೆ. ಈ ಸವಾಲುಗಳನ್ನು ಮೀರಿ ಮುನ್ನಡೆಯುವುದು ಹೇಗೆ? ಈಗ ನೀವು ಮಾಡಬೇಕಾದದ್ದು ಇಷ್ಟೇ. ಒಪ್ಪಿಕೊಳ್ಳಿ, ನಾವು ಕೇವಲ ಅಭ್ಯಾಸದಿಂದ ಈ ದುಃಖವನ್ನು ಹಿಡಿದಿಟ್ಟುಕೊಂಡಿದ್ದೇನೆಯೇ ಎಂದು ನೀವೇ ನಿಮ್ಮನ್ನು ಕೇಳಿಕೊಳ್ಳಿ. ಹಳೆಯ ಭಾರವನ್ನೆಲ್ಲ ಕೆಳಗಿಟ್ಟರೆ ನಿಮ್ಮ ಜೀವನ ಹೇಗಿರುತ್ತದೆ ಎಂಬುದನ್ನು ಕಲ್ಪಿಸಿಕೊಳ್ಳಿ. ಆ ಹಗುರವಾದ ಅನುಭವವೇ ನಿಮಗೆ ಮುಂದಿನ ಹೆಜ್ಜೆ ಇಡಲು ಶಕ್ತಿ ನೀಡುತ್ತದೆ. ಜೀವನದ ಎಲ್ಲ ಬದಲಾವಣೆಗಳನ್ನು ಒಂದೇ ದಿನ ಮಾಡಬೇಡಿ. ದಿನಕ್ಕೆ ಒಂದೇ ಒಂದು ಹಳೆಯ ಆಲೋಚನೆಯನ್ನು ಬದಲಾಯಿಸಿ. ನಾನು ನನ್ನ ಪ್ರಯತ್ನವನ್ನು ಮಾಡುತ್ತಿದ್ದೇನೆ, ನನ್ನ ಬದುಕಿನ ಹೊಸ ದಾರಿಯನ್ನು ಬಾಬಾರವರಿಗೆ ಅರ್ಪಿಸುತ್ತಿದ್ದೇನೆ ಅಂದರೆ ನೀವು ನಂಬಿರೋ ದೈವಕ್ಕೆ ಮನಸ್ಸಿನಿಂದ ಅರ್ಪಿಸಿಬಿಡಿ. ಅದನ್ನು ನೀವು ಮನಸ್ಸಿನಿಂದ ನಂಬಿ ಕೂಡ. ನಿಮ್ಮ ಮೆದುಳು ನಿಮ್ಮನ್ನು ಹಳೆಯದರಲ್ಲಿಯೇ ಇರಿಸಲು ಪ್ರಯತ್ನಿಸುತ್ತದೆ, ಆದರೆ ನಿಮ್ಮ ಆತ್ಮ ಯಾವಾಗಲೂ ಹೊಸ ಬೆಳಕನ್ನು ಹುಡುಕುತ್ತದೆ. ನಿಮ್ಮ ಆತ್ಮದ ಮಾತನ್ನು ಕೇಳಿ. ಈ ಅಂಶಗಳು ನಿಮ್ಮಲ್ಲಿ ಆಲೋಚನೆಯ ಸ್ಪಷ್ಟತೆಯನ್ನು ತರುತ್ತಿವೆಯೇ ಅಥವಾ ಇವುಗಳಲ್ಲಿ ಯಾವುದಾದರೂ ಒಂದು ಅಂಶ ನಿಮ್ಮನ್ನು ಹೆಚ್ಚು ಕಾಡುತ್ತಿದೆಯೇ? ನೀವು ಇದನ್ನು ಗುರ್ತಿಸ್ಕೊಂಡು ಏನು ಮಾಡಬೇಕು ಅಂತಂದರೆ ಕೆಲವೊಂದು ರಿಚುವಲ್ಸ್ನ ನೀವು ಮಾಡಬೇಕಾಗುತ್ತೆ. ಏನು ಅಂತ ಹೇಳ್ತೀನಿ. ಈ ಹಳೆ ಭಾವನೆಗಳಿಂದ ನೀವು ಹೊರಗೆ ಬರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ಹೇಗೆ ಈ ಕಷ್ಟಗಳಿಂದ, ನೋವುಗಳಿಂದ, ಆಲೋಚನೆಗಳಿಂದ ಹೊರಗೆ ಬರೋದು, ಅದರ ರೀತಿ ನೀತಿ ಏನು ಅಂತ ಕೇಳಿದ್ರೆ ಇವಾಗ ನಾನು ವಿವರಿಸ್ತೀನಿ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಹಳೆಯ ನೋವುಗಳಿಂದ, ಕಷ್ಟಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಬಿಡುವುದು ಎಂದರೆ ವಸ್ತುಗಳನ್ನು ಎಸೆಯುವುದು ಅಥವಾ ಜನರನ್ನು ಮರೆತು ಬಿಡುವುದಲ್ಲ. ನಿಮ್ಮನ್ನು ಕಾಡುತ್ತಿರುವ ಆಲೋಚನೆ, ದ್ವೇಷ, ನೋವು ಅಥವಾ ಗತಕಾಲದ ನೆನಪುಗಳು ನಿಮ್ಮ ವರ್ತಮಾನದ ಮೇಲೆ ನಿಯಂತ್ರಣ ಸಾಧಿಸದಂತೆ ನೋಡಿಕೊಳ್ಳುವುದು. ನಡೆದ ವಿಷಯಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳುವುದು. ಹೀಗೆ ಆಯಿತು ಎಂದು ಕೇಳುವುದಕ್ಕಿಂತ ಈಗ ಮುಂದೆ ಏನು ಮಾಡಬೇಕು ಎಂದು ಯೋಚಿಸುವುದು. ಒಂದು ಪಾತ್ರೆಯಲ್ಲಿ ಹಳಸಿದ ನೀರಿದ್ದರೆ ಅದಕ್ಕೆ ಶುದ್ಧ ನೀರನ್ನು ತುಂಬಲು ಸಾಧ್ಯವಿಲ್ಲ. ಹಾಗೆಯೇ ಮನಸ್ಸಿನಲ್ಲಿ ಕಹಿ ನೆನಪುಗಳಿದ್ದರೆ ಹೊಸ ಆಲೋಚನೆಗಳಿಗೆ ಜಾಗವಿರುವುದಿಲ್ಲ. ಹಳೆಯ ವಿಷಯಗಳ ಬಗ್ಗೆ ಯೋಚಿಸುವುದು ಅತಿ ಹೆಚ್ಚಿನ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಬಿಟ್ಟು ಬಿಡುವುದರಿಂದ ಆ ಶಕ್ತಿಯನ್ನು ನಿಮ್ಮ ಬೆಳವಣಿಗೆಗಾಗಿ ಬಳಸಬಹುದು. ನಿಮಗೆ ಯಾವ ಆಲೋಚನೆ ಕಾಡುತ್ತಿದೆ ಎಂಬುದನ್ನು ಬರೆದಿಡಿ. ಇತರರನ್ನು ಅಥವಾ ನಿಮ್ಮನ್ನೇ ನೀವು ಕ್ಷಮಿಸಿ. ಹಿಂದಿನ ಕೆಲಸಗಳ ಮೇಲೆ ಗಮನ ಹರಿಸಿ. ಹೊಸ ಕಲಿಕೆ ಅಥವಾ ಪ್ರವಾಸ ಅಥವಾ ಧ್ಯಾನ ಆರಂಭಿಸಿ. ನಿಮ್ಮ ಆರ್ಥಿಕ ಅಥವಾ ವೈಯಕ್ತಿಕ ಪ್ರಗತಿಗೆ ಅಡ್ಡಿಯಾಗಿರುವ ನಕಾರಾತ್ಮಕ ಶಕ್ತಿಗಳು, ಅದು ಹಳೆಯ ವಸ್ತುಗಳಾಗಿರಬಹುದು ಅಥವಾ ನಿಮ್ಮ ಸೋಮಾರಿತನ, ಭಯವಾಗಿರಬಹುದು, ಅವುಗಳನ್ನು ಗುರುತಿಸಿ ತೆಗೆದುಹಾಕಿ. ನೀವು ಯಾವಾಗ ಹಳೆಯದಾದ ನಿರುಪಯೋಗಿ ಆಲೋಚನೆಗಳನ್ನು ಬಿಡುತ್ತೀರೋ ಆಗ ನಿಮ್ಮ ಜೀವನದ ಸೌಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತದೆ. ನಿಮ್ಮ ಕೋಣೆಯಲ್ಲಿರುವ ದೀರ್ಘಕಾಲದಿಂದ ಬಳಕೆಯಾಗದ ನಕಾರಾತ್ಮಕ ನೆನಪುಗಳನ್ನು ಹೊಂದಿರುವ ವಸ್ತುಗಳನ್ನು ತೆಗೆದುಹಾಕಿ. ಅಥವಾ ಅದನ್ನು ನೀವು ದಾನನೂ ಕೂಡ ಮಾಡಬಹುದು, ಚೆನ್ನಾಗಿತ್ತು ಅಂದರೆ. ನಿಮ್ಮ ಮನಸ್ಸನ್ನು ಬಾಧಿಸುತ್ತಿರುವ ಒಂದು ಮುಖ್ಯ ವಿಷಯವನ್ನು ಬರೆದು ಅದನ್ನು ಸುಟ್ಟು ಹಾಕಿ ಅಥವಾ ಅದನ್ನು ಹರಿದು ಹಾಕಿ. ಇದು ಸಾಂಕೇತಿಕವಾಗಿ ನಾನು ಇದನ್ನು ಬಿಟ್ಟು ಬಿಡುತ್ತಿದ್ದೇನೆ ಎಂದು ನಿಮ್ಮ ಮನಸ್ಸಿಗೆ ಹೇಳುವ ಒಂದು ವಿಧಾನವಾಗಿದೆ. ಬಾಬಾರವರ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ನನ್ನ ಜೀವನದ ಸೂತ್ರಧಾರ ಸಾಯಿಬಾಬಾ ಎಂಬ ಅಚಲ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ತಾಳ್ಮೆ ಬಹಳ ಮುಖ್ಯ. ನೀವು ಬಿಟ್ಟಿದ್ದೆಲ್ಲವೂ ಸರಿ ಹೋಗಲು ಸಮಯ ಬೇಕು. ನಾನು ನನ್ನ ಕರ್ಮವನ್ನು ಮಾಡುತ್ತೇನೆ, ಫಲವನ್ನು ಬಾಬಾರವರಿಗೆ ಬಿಡುತ್ತೇನೆ ಎಂದು ನಂಬಿ ಮುಂದುವರೆಯಿರಿ.
ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ 10 ನಿಮಿಷ ಮೌನವಾಗಿ ಕುಳಿತು ನಿಮ್ಮ ಒಳಹೊಕ್ಕನ್ನು ಗಮನಿಸಿ. ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಮಾತನಾಡಿಕೊಳ್ಳಬೇಡಿ. ನಾನು ಸಮರ್ಥನಾಗಿದ್ದೇನೆ, ಬದಲಾವಣೆ ನನ್ನ ಜೀವನದಲ್ಲಿ ಬರುತ್ತಿದೆ ಎಂದು ಪ್ರತಿದಿನ ಹೇಳಿಕೊಳ್ಳಿ. ಒಂದೇ ದಿನದಲ್ಲಿ ಎಲ್ಲವೂ ಬದಲಾಗುವುದಿಲ್ಲ. ಪ್ರತಿದಿನ ಸಣ್ಣದಾದರೂ ಸರಿ ನಿಮ್ಮ ಗುರಿಯ ಕಡೆಗೆ ಒಂದು ಹೆಜ್ಜೆ ಇಡಿ. ಫಲದ ನಿರೀಕ್ಷೆ ಮಾಡದೆ ನಿಮ್ಮ ಕೆಲಸದಲ್ಲಿ ಶ್ರದ್ಧೆಯನ್ನು ತೋರಿ. ನನ್ನ ಮೇಲೆ ನಂಬಿಕೆ ಇಡು. ನಾನು ನಿನ್ನ ಮಾರ್ಗವನ್ನು ಸುಗಮ ಮಾಡುತ್ತೇನೆ. ನಿನ್ನ ನೋವನ್ನು ನನ್ನ ಪಾದದ ಬಳಿಗೆ ಬಿಟ್ಟುಬಿಡು. ನಿನಗೆ ಬೇಕಾದ ಶಾಂತಿ ಮತ್ತು ಸಮೃದ್ಧಿಯನ್ನು ನಾನು ನೀಡುತ್ತೇನೆ. ಸಾಕಷ್ಟು ಜನ ಪ್ರೀತಿ ಪಾತ್ರರನ್ನು ಕಳ್ಕೊಂಡು ಬಿಟ್ಟಿರ್ತೀರ, ಅಥವಾ ಇಷ್ಟ ಆಗಿರ್ತಕ್ಕಂಥ ವಸ್ತುನ ಅಥವಾ ಅಪಮಾನ, ನಿಂದನೆ, ನೋವು, ಹತಾಶೆ ಎಲ್ಲವನ್ನು ನಾವು ತುಂಬ್ಕೊಂಡು ಬಿಟ್ಟಿರ್ತೀವಿ. ಅವು ತುಂಬಿದಾಗ ಬೇರೆದಕ್ಕೆ ನಮಗೆ ಒಳಗೆ ಬಿಟ್ಕೊಳೋದಕ್ಕೆ ಅವಕಾಶನೇ ಇರೋದಿಲ್ಲ. ನಾವು ಹಳೆಯ ವಿಚಾರಗಳು, ಅಸಮಾಧಾನಗಳು ಅಥವಾ ನಕಾರಾತ್ಮಕ ಅನುಭವಗಳನ್ನು ಹಿಡಿದಿಟ್ಟುಕೊಂಡಾಗ ನಮ್ಮ ಮನಸ್ಸು ಮತ್ತು ನಮ್ಮ ಜೀವನ ಹೊಸ ಬೆಳಕನ್ನು ಸ್ವೀಕರಿಸಲು ಅಸಾಧ್ಯವಾಗುತ್ತದೆ. ಕೈಯಲ್ಲಿ ಹಳೆಯದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಹೊಸದನ್ನು ತೆಗೆದುಕೊಳ್ಳಲು ಕೈಗಳು ಖಾಲಿ ಇರುವುದಿಲ್ಲ. ಬದುಕು ನಿರಂತರವಾಗಿ ಹರಿಯುವ ನದಿಯಂತೆ ನಾವು ಕೂಡ ಬದಲಾವಣೆಯನ್ನು ಒಪ್ಪಿಕೊಳ್ಳಬೇಕು. ಹಳೆಯದನ್ನು ಬಿಟ್ಟು ಬಿಡುವುದು ಎಂದರೆ ಅದನ್ನು ಮರೆತು ಬಿಡುವುದಲ್ಲ, ಬದಲಾಗಿ ಅದರಿಂದ ಪಾಠ ಕಲಿತು ಮುಂದೆ ಸಾಗುವುದು. ನೀವು ಹೇಳಿದಂತೆ ಹಳೆಯದನ್ನು ಬಿಟ್ಟಾಗಲೇ ಹೊಸದನ್ನು ಕಾಣಲು ಸಾಧ್ಯ. ಆ ಹೊಸತು ನಿಮ್ಮ ಜೀವನದಲ್ಲಿ ಯಶಸ್ಸು, ಶಾಂತಿ ಅಥವಾ ಹೊಸ ದಾರಿಯಾಗಿರಬಹುದು. ಅಳುವುದು, ಕೊರಗುವುದು ಅಥವಾ ನಕಾರಾತ್ಮಕವಾಗಿ ಯೋಚಿಸುವುದು ಮನಸ್ಸಿಗೆ ಒಂದು ರೀತಿಯ ಅಭ್ಯಾಸವಾಗಿ ಬಿಟ್ಟಿರುತ್ತದೆ. ನಡೆದ ಕಹಿ ಘಟನೆಗಳನ್ನು ಅಥವಾ ಮಾಡಿದ ತಪ್ಪುಗಳನ್ನು ಮರೆತರೆ ಆ ನೋವು ಅಥವಾ ತಪ್ಪುಗಳ ಹೊಣೆಗಾರಿಕೆ ಮಾಯವಾಗುತ್ತದೆ ಎಂದು ನಮಗೆ ಅನ್ನಿಸುತ್ತದೆ. ಹಳೆಯದು ನೋವು ತಂದರೂ ಅದು ನಮಗೆ ಪರಿಚಿತವಾಗಿರುತ್ತದೆ. ಹೊಸದು ಅನಿಶ್ಚಿತವಾಗಿರುವುದರಿಂದ ನಮಗೆ ಭಯವಾಗುತ್ತದೆ. ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಅಥವಾ ಚಿಂತೆಗಳನ್ನು ಹಗುರ ಮಾಡಿಕೊಳ್ಳಲು ಯಾವುದಾದರೂ ನಿರ್ದಿಷ್ಟ ಅಭ್ಯಾಸಗಳ ಬಗ್ಗೆ ತಿಳಿದುಕೊಂಡು ಅದನ್ನು ನೀವು ಪಾಲಿಸಿದ್ದಾದರೆ ಖಂಡಿತವಾಗಿಯೂ ನಿಮ್ಮ ಜೀವನ ಬದಲಾಗುತ್ತದೆ. ಈಗ ಹೇಳಿದ ಒಂದು ರಿಚುವಲ್ ಏನು ಅಂತ ಅಂದರೆ, ನೀವು ಒಂದು ಕಾಗದದಲ್ಲಿ ನಿಮ್ಮ ನೋವನ್ನು ಬರೆದಿಟ್ಟು ಅದನ್ನು ನೀವು ಹರಿದಾಕೋದು ಅಥವಾ ಸುಟ್ಟು ಹಾಕೋದ್ರಿಂದ ಇದರಿಂದ ನಿಮ್ಮ ಹಳೆಯ ನೋವು ಕೂಡ ಶಮನ ಆಗ್ತಾ ಬರುತ್ತೆ. ಇದರಿಂದ ನಿಮಗೆ ಹೊಸದೊಂದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ತರಲು ನಿರ್ದಿಷ್ಟ ಗುರಿಗಳನ್ನು ಹಾಕಿಕೊಳ್ಳಿ. ಇದರಿಂದ ನಿಮ್ಮ ವೈಯಕ್ತಿಕ ಜೀವನ ಬದಲಾಗುತ್ತಾ ಹೋಗುತ್ತದೆ. ಸಕಾರಾತ್ಮಕವಾಗಿ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ತಾ ಹೋಗ್ತೀರಾ. ಲೆಟ್ಟಿಂಗ್ ಗೋ ಮಾಡೋದು ಬಹಳನೇ ಮುಖ್ಯ. ಅದು ವಸ್ತುನೇ ಆಗಿರಬಹುದು, ವ್ಯಕ್ತಿನೇ ಆಗಿರಬಹುದು, ಪರಿಸ್ಥಿತಿಗಳನ್ನೇ ಆಗಿರಬಹುದು, ಮನಸ್ಥಿತಿಗಳನ್ನೇ ಆಗಿರಬಹುದು. ಇವನ್ನೆಲ್ಲನೂ ನಾವು ಆ ಸಂದರ್ಭಗಳಿಗೆ ತಕ್ಕಂತೆ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು, ಒಪ್ಕೋಬೇಕು. ಯಾಕಂದರೆ ನಮ್ಮ ಕೈಯಲ್ಲಿ ಬದಲಾಯಿಸೋಕ್ಕಾಗದೇ ಇದ್ದಾಗ ನಾವು ಅದನ್ನು ಒಪ್ಕೊಂಡು ನಾವು ಮೂವ್ ಆನ್ ಆದ್ವಿ ಅಂದರೆ ಅದ್ಭುತವಾಗಿರ್ತಕ್ಕಂತಹ ಅವಕಾಶಗಳನ್ನು ನಾವು ಬಳಸ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಟ್ಟಂಗೆ ಆಗುತ್ತೆ. ಇದೇ ಗುಂಗ್ನಲ್ಲಿ ನಾವು ಇದ್ವಿ ಅಂತಂದರೆ, ಇದರಿಂದ ಹೊರಗೆ ಬರಲಿಲ್ಲ ಅಂದರೆ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕಾಗೋದಿಲ್ಲ. ಸ್ನೇಹಿತರೆ, ಕ್ಷಮಿಸೋದು ಬಹಳನೇ ಮುಖ್ಯ. ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳೋದು ಬಹಳನೇ ಮುಖ್ಯ. ಕರ್ಮಗಳು ಅವರವರ ಕರ್ಮಗಳನ್ನು ಅವರವರೇ ಅನುಭವಿಸಬೇಕು. ನೀವು ಅವರ ಒಂದು ಪಾಪ ಕರ್ಮಗಳನ್ನು ಯೋಚನೆ ಮಾಡೋದಾಗಿರಲಿ, ಮಾತನಾಡೋದಾಗಿರಲಿ, ಚಿಂತಿಸುವುದಾಗಿರಲಿ, ಕೊರಗೋದಾಗಿರಲಿ ಮಾಡೋದ್ರಿಂದ ನಿಮ್ಮ ಜೀವನದ ಟೈಮ್ ಹಾಳು. ನಿಮ್ಮ ಗುರಿಗಳನ್ನು ತಲುಪೋದಕ್ಕೆ ತಡ ಆಗುತ್ತದೆ. ಹಾಗಾಗಿ ಕ್ಷಮಿಸ್ರಿ, ಎಕ್ಸೆಪ್ಟ್ ಮಾಡಿರಿ, ಮೂವ್ ಆನ್ ಆಗಿರಿ. ಹೊಸ ದಾರಿಗೆ, ಅಬಂಡೆನ್ಸ್ಗೆ ನೀವು ದಾರಿ ಮಾಡಿಕೊಟ್ರೆ ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಸಾಧ್ಯ. ಹಳೆಯದನ್ನೇ ನೀವು ತುಂಬ್ಕೊಂಡು ಬಾಗಿಲು ಮುಚ್ಕೊಂಡು ಬಿಟ್ಟಿದ್ರೆ ಹೊಸ ಬಾಗಿಲು ಓಪನ್ ಆಗಬೇಕು ಅಂತಂದರೆ ಹಳೆಯದನ್ನು ನೀವು ಮನೆಯಿಂದ ಹೊರಗೆ ಹಾಕಬೇಕು ಅಲ್ವಾ? ಆ ಕೆಲಸನ ಇವಾಗಲೇ ಮಾಡಿ ಸ್ನೇಹಿತರೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿದ್ದಕ್ಕೆ ಅಚೀವ್ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಾಗ ಆಗುತ್ತೆ. ಆವಾಗ ನಿಮ್ಮ ಜೀವನ ಸುಂದರವಾಗಿ ರೂಪುಗೊಳ್ಳುತ್ತಾ ಹೋಗುತ್ತದೆ. ನಿಮ್ಮ ಜೀವನಕ್ಕೆ ಈಗ ಅಡ್ಡಿ ಆಗಿರೋದೇ ಇದೇ ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರನೂ ಸೂಚಿಸಿದ್ದೀವಿ. ಬಾಬಾರವರು ಈ ಮೂಲಕ ನಿಮಗೆ ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರನೂ ತಿಳಿಸ್ತಿದ್ದಾರೆ. ಇದನ್ನು ನೀವು ಮಾಡಿಕೊಂಡು ನಿಮ್ಮ ಜೀವನನ ನೀವು ಸುಧಾರಣೆ ಮಾಡ್ಕೊಳ್ಬಹುದು, ಅದ್ಭುತನ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಕೊನೆಯದಾಗಿ ನಾನು ನಿಮಗೆ ಹೇಳಬಯಸುವುದು ಇಷ್ಟೇ. ನಿಮ್ಮ ಜೀವನದ ಚುಕ್ಕಾಣಿ ನಿಮ್ಮ ಕೈಯಲ್ಲಿದೆ. ಹಳೆಯ ನೋವುಗಳು ನೋವು ತರಬಹುದು, ಆದರೆ ಅವು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವ ಹಕ್ಕನ್ನು ಹೊಂದಿಲ್ಲ. ನೆನಪಿಡಿ, ನೀವು ದೈವಿಕ ಶಕ್ತಿಯ ಅಂಶಗಳು.
ಬಾಬಾರವರ ಆಶೀರ್ವಾದ, ಅವರ ನಂಬಿಕೆ ನಿಮ್ಮೊಂದಿಗೆ ಸದಾ ಇದೆ. ಇಂದಿನಿಂದ ನೀವು ನಿಮ್ಮ ಮನಸ್ಸಿನ ಆ ಕಪ್ಪನ್ನು ಖಾಲಿ ಮಾಡಿ ಹೊಸ ಭರವಸೆಯ ಬೆಳಕನ್ನು ಸ್ವೀಕರಿಸಲು ಸಿದ್ಧರಾಗಿ. ಒಂದು ಸಣ್ಣ ಬದಲಾವಣೆ, ಒಂದು ಸಣ್ಣ ನಗು ಮತ್ತು ದೇವರಿಗೆ ಸಮರ್ಪಿಸುವ ಶ್ರದ್ಧೆ, ಇವಿಷ್ಟೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲು ಸಾಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ನಿರ್ಧರಿಸಿದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಇದು ನಿಮ್ಮ ಸಂಕಲ್ಪವನ್ನು ದೃಢಪಡಿಸುತ್ತದೆ. ಮತ್ತಷ್ಟು ಸ್ಫೂರ್ತಿದಾಯಕ ಸಂದೇಶಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಬೆಳಕನ್ನು ಇತರರ ಜೀವನಕ್ಕೂ ಹಂಚಲು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಸದಾ ನಗುತ್ತಾ ಇರಿ. ನಿಮ್ಮ ಜೀವನ ಸುಖಮಯವಾಗಿರಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಶ್ರದ್ಧಾ ಮತ್ತು ಸಬೂರಿಯೊಂದಿಗೆ ಮುನ್ನಡೆಯಿರಿ. ಓಂ ಸಾಯಿರಾಮ್.